ಮೈಸೂರಿನ MG ರಸ್ತೆಯಲ್ಲಿರುವಂಥ ಸಣ್ಣ ಸೊಪ್ಪು ತರಕಾರಿ ವ್ಯಾಪಾರಿಗಳನ್ನು ಅಲ್ಲಿಂದ ಸ್ಥಳಾಂತರ ಮಾಡಿದ್ದಾರೆ ಅನ್ನೋ ವಿಚಾರ ಇಟ್ಕೊಂಡು ನಿನ್ನೆ ಒಂದಷ್ಟು ಜನ ಬಂದು ನಮ್ಮನ್ನು ಭೇಟಿ ಮಾಡಿದ್ರು. ನಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಕೆಲವೊಂದು ವಿಚಾರಗಳು ಇವತ್ತಿನ ಆಡಳಿತ ವರ್ಗ ತಗೊಂಡಿದೆ, ಡಿಸಿಷನ್ ಏನು ತಗೊಂಡಿದೆ ಅದು ಒಳ್ಳೆಯದೇ ಇದೆ. ಯಾವುದು ಅಂತ ಹೇಳಿದ್ರೆ, ಅಲ್ಲಿ ಸಾರ್ವಜನಿಕರಿಗೆ ಓಡೋದಕ್ಕೆ ತೊಂದರೆ ಆಗ್ತಾ ಇದ್ದ ಪರಿಸ್ಥಿತಿಯಲ್ಲಿ ಆ ರೋಡ್ನ ತೆರವುಗೊಳಿಸಿ ಅಲ್ಲಿ ವಾಹನಗಳ ಚಾಲನೆಗೆ ಒಂದು ಸೂತ್ರವಾದ ಒಂದು ವ್ಯವಸ್ಥೆ ಏನು ಮಾಡಿದರೆ ಅದು ಸರಿಗಿದೆ, ಅದನ್ನು ನಾವು ಒಪ್ತೀವಿ. ಅದಕ್ಕೆ ನಾವು ಆಡಳಿತಕ್ಕೆ ನಾವು ಶ್ಲಾಘನೆಯನ್ನು ಮಾಡ್ತೀವಿ. ಇವತ್ತು ಬಂದಿದ್ದ ವಿಚಾರ ಏನಂತ ಹೇಳಿದ್ರೆ, ಈ ಒಂದು ಪ್ರಕ್ರಿಯೆಯಲ್ಲಿ ಒಂದಷ್ಟು ಸಣ್ಣ ವ್ಯಾಪಾರಿಗಳಿಗೆ ಅವರು ಜೀವನ ನಡೆಸೋದಕ್ಕೆ, ಜೀವನ ನಿರ್ವಹಣೆಗೆ ಏನೊಂದು ಅಷ್ಟು ವ್ಯಾಪಾರ ಮಾಡ್ಕೊಂಡಿದ್ರು, ಅವ್ರನ್ನ ಅಲ್ಲಿಂದ ಸ್ಥಳಾಂತರ ಮಾಡಿರಲ್ಲ, ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಅಂತ ಕೇಳೋಕ್ಕೆ ಇವತ್ತು ನಾವು ಭೇಟಿ ಮಾಡೋಕ್ಕೆ ಬಂದಿದ್ದು. ಆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಡೋ ವಿಚಾರದಲ್ಲಿ ಇವತ್ತು ಇವ್ರನ್ನೆಲ್ಲರೂ ಒಳಗೊಂಡಂತೆ ಇವತ್ತು ನಾವು ಮೈಸೂರಿನ ಕಾರ್ಪೊರೇಷನ್ ಕಮಿಷನರ್ ಅವ್ರ ಜೊತೆಗೆ ಮಾತಾಡಿದ್ದೀವಿ. ಇವರು ಮುಂದೆಗಡೆ ಇದ್ದರು, ಒಂದಷ್ಟು ವಿಚಾರಗಳನ್ನ ಅವರು ತಿಳಿಸಿದ್ದಾರೆ. ಏನಂತ ಹೇಳಿದ್ರೆ, ಅಲ್ಲೂ ಒಂದು ಸಂಘ ಇದೆ, ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಇಬ್ಬರು ಒಟ್ಟಿಗೆ ಮಾಡ್ಕೊಂಡು ಹೋಗಿ ಅನ್ನೋದೊಂದು ಪ್ರಸ್ತಾಪ ಇಲ್ಲಿ ಅವ್ರು ಮಂಡಿಸಿದ್ದಾರೆ. ಎಲ್ಲರೂ ಒಟ್ಟಿಗೆ ಕೂಡ್ಕೊಂಡು ಹೋಗೋದ್ರಲ್ಲಿ ಯಾವುದೇ ರೀತಿಯಾದ ಅಭ್ಯಂತರ ಇಲ್ಲ. ಒಂದು ಕಡೆಗೆ ಒಳ್ಳೇದಾಗತ್ತೆ ಅನ್ನಂಗೆ ಮಾಡ್ಕೊಂಡು ಹೋಗಲಿ. ಈಗ ನನಗೆ ಕಂಡು ಬಂದಿರೋ ವಿಚಾರ ಅಂತ ಹೇಳಿದ್ರೆ, ಬಹುಶಃ ಇವರು ವ್ಯಾಪಾರ ಮಾಡ್ತಾ ಇರುವಂಥ ಸಮಯ ಮತ್ತು ಅವ್ರು ಕೊಟ್ಟಿರುವಂಥ ಜಾಗ ಎರಡು ದ್ವಂದ್ವ ಒಂದು ಬಿಟ್ಟರೆ ಬೇರೆ ಇನ್ಯಾವುದು ದೊಡ್ಡ ಮಟ್ಟದಲ್ಲಿ ಯಾವುದೂ ಸಮಸ್ಯೆ ಕಾಣ್ತಾ ಇಲ್ಲ. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ಕಳೆದ 4-5 ದಿನದಿಂದ ಇವ್ರುಗಳೇನೋ ಜೀವನ ನಿರ್ವಹಣೆಗೇನು ವ್ಯಾಪಾರಗಳು ಮಾಡ್ಕೊಂಡು ಹೋಗ್ತಿದ್ದಾರೆ, ಕಳೆದ 4-5 ದಿನದಿಂದ ಆಗಿಲ್ಲ. ಮತ್ತು ಇದು ಇನ್ನೊಂದು 4-5 ದಿನ ಹೆಂಗೆ ಹೇಳ್ಕೊಂಡ್ರೆ ಒಂದು 8-10 ದಿನ ಅವರುಗಳಿಗೆ ಸಮಸ್ಯೆ ಆಗುತ್ತೆ. ಯಾಕಂದರೆ ಆರ್ಥಿಕವಾಗಿ ತುಂಬ ಏನು ಸದೃಢರಲ್ಲ, ಅವರಲ್ಲ ಸ್ವಲ್ಪ ಆರ್ಥಿಕವಾಗಿ ಸಮಸ್ಯೆ ಇರುವಂಥವ್ರು. ಇದನ್ನು ತುಂಬ ದಿನ ಹೇಳ್ಕೊಂಡು ಹೋಗ್ಬಿಡಿ, ಬೇಗನೆ ಇದಕ್ಕೆ ಒಂದು ಅದು ತಾರ್ಕಿಕ ಅಂತ್ಯ ಕೊಡಿ ಅಂತೇಳಿ ಇವತ್ತು ಮಾತಾಡಿದ್ದೀವಿ. ಇದಕ್ಕೆ ಬೇಕಾಗಿರೋಂಥ ಒಂದಷ್ಟು ವ್ಯವಸ್ಥೆಗಳನ್ನ ಇವತ್ತು ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ದಾರೆ. ನೋಡೋಣ, ಇನ್ನೊಂದು 2 ದಿನಗಳಲ್ಲಿ ಇದಕ್ಕೊಂದು ಉತ್ತರ ಸಿಗುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ. ಪರ್ಯಾಯ ವ್ಯವಸ್ಥೆ ಅವರು ಸದ್ಯಕ್ಕೆ ಇವ್ರ ತಲೆನಲ್ಲಿ ಯಾವುದು ಇರಲಿಲ್ಲ ಪರ್ಯಾಯ, ಯಾಕಂದರೆ ಫುಟ್ಪಾತಲ್ಲಿ ಇರೋದ್ರಿಂದ ಅವ್ರಿಗೆ ಏನು ಕೊಡೋ ಅವಶ್ಯಕತೆ ಇಲ್ಲ ಅನ್ನೋ ಥರದಲ್ಲಿ ಇದ್ದವರು. ಬಟ್ ನಾವು ಅಲ್ಲೇ ಇರೋ ಒಂದು ಜಾಗದಲ್ಲಿ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತೇಳಿ ನಾವು ಒಂದು ಜಾಗನ ಅವ್ರಿಗೆ ಕೇಳ್ಕೊಂಡಿದ್ದೀವಿ. ಅವ್ರಿಗೆ ಅದ್ರ ಬಗ್ಗೆ ಅವರು ಸಮಾಲೋಚನೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಪರ್ಯಾಯ ವ್ಯವಸ್ಥೆ ಕೊಡಲಿಲ್ಲ ಅಂದಾಗ ನಾವು ಮುಂದಿನ ಕಾರ್ಯಕ್ರಮ ಏನಿರಬೇಕು ಅನ್ನೋದು ನಾವು ವಿಚಾರನ ಅವತ್ತು ತಿಳಿಸ್ತೀವಿ. ಯಾಕಂತ ಹೇಳಿದ್ರೆ, ಎಲ್ಲರೂ ಒಳಗೊಂಡ ಹೋರಾಟನ ರೂಪಿಸಬೇಕಾಗಿರೋದ್ರಿಂದ ನಾನು ಒಬ್ಬನೇ ನಿಂತ್ಕೊಂಡು ಹೇಳೋದು ಸರಿ ಬರಲ್ಲ. ಬಟ್ ದಿನನಿತ್ಯ ಅವತ್ತು ವ್ಯಾಪಾರ ಮಾಡಿ ಅವತ್ತು ಬದುಕ್ತಾ ಇರೋವಂಥವ್ರು ಹೊಟ್ಟೆ ಮೇಲೆ ಹೊಡಿಬಾರದು. ಒಂದು ವ್ಯವಸ್ಥೆ ಮಾಡಿಕೊಟ್ಟು, ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟಿಂಥ ನಿರ್ಧಾರಗಳು ತಗೊಳ್ಬೇಕು ಅನ್ನೋದ್ರ ವಿಚಾರವಾಗಿಯೇ ನಾವು ಇವತ್ತು ಬಂದವ್ರನ್ನ ಭೇಟಿ ಮಾಡಿರೋದು.